ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಪೂರಿ ಆಲೂಗಡ್ಡೆ ಪಲ್ಯ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಈಗ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ನೋಡಿ, ಸಿಪ್ಪೆ ಒಂದು 5ರಿಂದ 6 ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ. ಇದನ್ನು ಬೇಯಕ್ಕಿಡೋಣ. ಒಂದು ಮುಕ್ಕಾಲು ಚಮಚ ನೀರು ಹಾಕ್ಬಿಟ್ಟು ಉಪ್ಪು ಹಾಕೋಣ. ಆಲೂಗಡ್ಡೆಗೆ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಉಪ್ಪು ಹಾಕೋಣ. ಈಗ ಕುಕ್ಕರ್ ಮುಚ್ಚೋಣ. ಒಂದು ವಿಜಿಲ್ ಬರೆಸ್ಕೊಳ್ಳೋಣ. ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ ಪೂರಿಗೆ. ಇದರಲ್ಲಿ ನೋಡಿ 2 ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಜಾಸ್ತಿ ಇದಾಗಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡು ಈಗ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ ಒಂದು 1/4 ಗಂಟೆ. ನೋಡಿ ಆಲೂಗಡ್ಡೆ ಬೆಂದಿದೆ, ಒಂದು ವಿಜಿಲ್ ಒರೆಸ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ಏನೇನು ಬೇಕಂತ ನೋಡೋಣ. ನೋಡಿ ಆಲೂಗಡ್ಡೆ ಪಲ್ಯಕ್ಕೆ ಒಂದು ಈರುಳ್ಳಿ, ಒಂದು ಸಣ್ಣ ಟೊಮೊಟೊ ಹಾಕ್ದಿರನೂ ಮಾಡ್ಬೋದು. ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಒಂದು 4 ಹಸಿಮೆಣ್ಸಿನ್ಕಾಯಿ ಉದ್ದುದ್ದೆ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು. ನೋಡಿ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆನಾದರೂ ಹಾಕ್ಕೋಬೋದು, ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನ್ ಇದಕ್ಕಷ್ಟೇ ಉಪ್ಪು. ಆಲೂಗಡ್ಡೆಗೆ ಉಪ್ಪು ಹಾಕಿರ್ತೀವಿ ನಾವು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಗೆ ಫ್ರೈ ಆಗಲಿ. ನೋಡಿ ಬೆಂದಿರೋ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗೂ ಮಾಡ್ಕೋಬೋದು, ಸ್ವಲ್ಪ ತರಕಾರಿಯಾಗಿ ದಪ್ಪಕ್ಕಾರು ಮಾಡ್ಕೋಬೋದು. ಈಗ ಅದನ್ನು ಮಿಕ್ಸ್ ಮಾಡೋಣ. ಈಗ ನೋಡಿ ಈ ರೀತಿಯಾಗಿ ಎಲ್ಲವೂ ಮಿಕ್ಸ್ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಇದು ರೆಡಿಯಾಗಿದೆ. ಈಗ ಚಪಾತಿ ಹಿಟ್ಟು 1/4 ಗಂಟೆ ರೆಸ್ಟ್ ಆಗಿದೆ. ಈಗ ಪೂರಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಪೂರಿ ಹಣ್ಕೊಳ್ಳೋಣ. ನೋಡಿ ಪೂರಿಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಕಾಯ್ತಾ ಇದೆ. ಹೀಗೆ ನೋಡಿ ಸಣ್ಣ ಸಣ್ಣ ಉಂಡೆಗಳಾಗಿ ತಗೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಹೀಗೆ ರೌಂಡಲ್ಲಿ ಹೊತ್ತಿ ಯಾವುದು ಹೆಲ್ಪೇ ಬೇಡ. ನೀವು ಹೀಗೆ ರೌಂಡ್ ಬರಬೇಕಂತ ಇದು ಮಾಡೋದು ಬೇಡ. ನಿಧಾನಕ್ಕೆ ನೋಡಿಕೊಂಡು ಎಲ್ಲ ಕಡೆಯೂ ಹಣ್ಕೊಳ್ಳಿ. ಇಷ್ಟಪ್ಪ ಉಂಡೆ ಹಾಕಿ ತಗೊಳ್ಳಿ. ಈಗ ಎಣ್ಣೆ ಕಾಯ್ದಿದೆ ನೋಡಿ. ಈ ರೀತಿಯಾಗಿ ಯಾವುದೇ ಹೆಲ್ಪ್ ಬೇಡ. ರೌಂಡ್ ಶೇಪಿಗೆ ನೀವು ಕೈಯೇ ಆರಾಮಾಗಿ ನೀವು ಇದರಲ್ಲೇ ಹೊತ್ಕೋಬೋದು. ನೋಡಿ ಹಾಕಿದ್ದೀನಿ. ಈಗ ಹೀಗೆ ತಿರುಗಿಸ್ತಾನೇ ಇರಿ ಲೈಟಾಗಿ. ಇದನ್ನು ಹೆಂಗೆ ತಿರುಗಿಸ್ಕೊಳ್ಳಿ. 2 ಕಡೆ ಲೈಟಾಗಿ ಬ್ರೌನಿಷ್ ಆದಮೇಲೆ ಎತ್ಕೊಳ್ಳಿ. ನೋಡಿ ರೆಡಿಯಾಗಿದೆ. ಜಾಸ್ತಿ ಬೇಯಿಸ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ. ನೋಡಿಕೊಂಡು ಬೇಯಿಸ್ಕೊಳ್ಬೇಕು.